ಏನಕ್ಕ ಇವತ್ತು ಇದಕ್ಕಿದ್ದಂಗೆ ಫೋನ್ ಮಾಡಿ ಪಾರ್ಟಿ ಎಲ್ಲ ಆರ್ಗನೈಸ್ ಮಾಡ್ಬಿಟ್ಟಿದ್ಯಾ? ಸ್ಪೆಷಲ್ ಟ್ರೀಟ್ ಇವತ್ತು, ಯಾಕಂದ್ರೆ ನಾನು ನಿಮ್ಮ ಭಾವ ಸೇರಿ ದೊಡ್ಡಬಳ್ಳಾಪುರದಲ್ಲಿ ಮನೆ ಕಟ್ಟಿದೀವಿ. ಓ ನೀವು ಬಿಡಿ ಅಕ್ಕ, ಭಾವ ದುಡಿತಾರೆ, ಇಬ್ರು ಮನೇನು ಕಟ್ಕೊಳ್ತೀರಾ, ಕಾರು ತಗೊಳ್ತೀರಾ. ನಾನು ಒಂದ್ ಕಾಲದಲ್ಲಿ ಹಂಗೆ ಅನ್ಕೊಂಡಿದ್ದೆ, ಮನೆ ಕಟ್ಟಕ್ ಆಗುತ್ತೋ ಇಲ್ವೋ ನಮ್ಗೆ ಅಂತ. ಆದ್ರೆ ಖಂಡಿತ ನೀನು ಕೂಡ ಮನೆ ಕಟ್ಬೋದು. ನಾನು ಕಟ್ಬೋದಾ? ಡೆಫಿನೆಟ್ ಆಗಿ ಕಟ್ಬೋದು. ಹೇಗೆ? ತಿಂಗಳ ಸ್ವಲ್ಪ ಅಮೌಂಟ್ ಅಂತ ಸೇವ್ ಮಾಡೋದು. ಈಗ BSNL ಬ್ಯಾಂಕ್ ಎಂಪ್ಲಾಯೀಸ್ ಅಂಡ್ ಅದರ್ಸ್ ವೆಲ್ಫೇರ್ ಸೊಸೈಟಿ ಅಂತ ಒಂದು ಜಾಗ ಇದೆ. ಆ ಸಂಸ್ಥೆಗೆ ಹೋಗಿ ಭೇಟಿ ನೀಡಿದ್ರೆ ಖಂಡಿತ ಭಾವನ್ ಕೇಳಿ ಎಲ್ಲ ಡೀಟೇಲ್ಸ್ ನಿಂಗೆ ತೆಕ್ಕೊಡ್ತೀನಿ. ಫ್ರೀ ಸೈಟ್ ವಿಸಿಟ್ ಇದೆ, ಒಂದ್ಸಲ ಹೋಗಿ ನೋಡು. ಸೈಟ್ ತುಂಬಾ ಚೆನ್ನಾಗಿದೆ, ಜಾಗನೂ ಚೆನ್ನಾಗಿದೆ, ಸುತ್ತಲೂ ಡೆವಲಪ್ಮೆಂಟು ಚೆನ್ನಾಗಿದೆ. ಯಾವ ಏರಿಯಾದಲ್ಲಿ? ದೊಡ್ಡಬಳ್ಳಾಪುರದಲ್ಲಿ TB ಸರ್ಕಲ್ ಹತ್ರನೇ. ದೊಡ್ಡಬಳ್ಳಾಪುರ ಅಂದಮೇಲೆ ರೇಟು ತುಂಬಾ ದೊಡ್ಡದಾಗೇ ಇರುತ್ತೆ. ಇಲ್ಲ, ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಈಗ ಸಾಲ ಸೌಲಭ್ಯ ಸಿಗುತ್ತಲ್ವಾ, ಈಸಿಯಾಗಿ ಬ್ಯಾಂಕಲ್ಲಿ ಎಲ್ಲ ನಿಮ್ಗೆ ಲೋನ್ ಸಿಕ್ಕಿದಾಗ ಈಸಿಯಾಗಿ ಕಂತುಗಳಲ್ಲಿ ಮನೆ ಕಟ್ಕೊಳ್ಬಹುದು. ಒಂದಷ್ಟು ತಿಂಗಳಾದ್ರೆ ಸಾಕು, ಇನ್ನು ಕೂಡ ಮನೆ ಓನರ್ ಆಗ್ಬಹುದು. ಇದು ಆಫೀಸ್ ಎಲ್ಲಿ ಬರುತ್ತೆ? ಇದು ಮಲ್ಲೇಶ್ವರಂ ಗೊತ್ತಾ? ಬೆಂಗಳೂರಲ್ಲಿ ಮಲ್ಲೇಶ್ವರಂ ಅಲ್ಲಿ ಇದ್ರದ್ದು ಮೇನ್ ಆಫೀಸ್ ಇದೆ. ಸೊ BSNL ಬ್ಯಾಂಕ್ ಎಂಪ್ಲಾಯೀಸ್ ಅಂಡ್ ಅದರ್ಸ್ ವೆಲ್ಫೇರ್ ಸೊಸೈಟಿದು ಅಡ್ರೆಸ್ ಮತ್ತೆ ಲೊಕೇಶನ್ ಎಲ್ಲ ಶೇರ್ ಮಾಡ್ತೀನಿ ಭಾವನ್ ಕೇಳಿ. ನೀವು ಒಂದು ಕೆಲಸ ಮಾಡಿ, ಲೇಟೇ ಮಾಡಕ್ ಹೋಗಬೇಡಿ, ಈಗಲೇ ಭಾವನ್ ಫೋನ್ ಮಾಡಿ ನನಗೆ ಲೊಕೇಶನ್ ಮತ್ತೆ ಅಡ್ರೆಸ್ ಕಳ್ಸತ್ತೀನಿ. ನಾನು ಇವತ್ತು ಸಂಜೆನೇ ಡೆಫಿನೆಟ್ಲಿ, ಖಂಡಿತ. ಸೊ ತಿಂಗಳ ಇಂತಿಷ್ಟು ಅಂತ ನೀವು ಅದರಲ್ಲಿ ಸೇವ್ ಮಾಡಿದ್ರೆ ಸಾಕು, ಸ್ವಲ್ಪ ತಿಂಗಳಲ್ಲಿ ಮನೆ ಓನರೇ ನೀವು ಆಗ್ಬೋದು. ನೆಕ್ಸ್ಟ್ ಮನೆ ಪಾರ್ಟಿಗೆ ನಾನು ನಿನ್ನ ಕರಿತೀನಿ. ಡೆಫಿನೆಟ್ಲಿ, ಐ ವಿಲ್ ವೇಟ್ ಫಾರ್ ದಟ್.